ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು, ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಸ್ಟ್ರೆಸ್ ಹಾಗೆ ನಿದ್ರೆ ಅನ್ನೋದು ಅದನ್ನ ಮ್ಯಾನೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾಗ ಅವರು ಡಯಟ್ ಮಾಡ್ತಾ ಇದ್ದೀವಿ, ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿದೆ, ಸೊ ಪ್ರೀ ಡಯಾಬಿಟಿಸ್ ಕೂಡ ಮ್ಯಾನೇಜ್ ಆಗ್ತಿರುತ್ತೆ, ಟೈಪ್ 2 ಡಯಾಬಿಟಿಸ್ನತ್ತ ಹೋಗಲ್ಲ ಅನ್ನೋ ಒಂದು ಥಾಟಲ್ಲಿ ಅವ್ರು ಇರ್ತಾರೆ. ಆದರೆ ನಿದ್ರೆ ಮತ್ತು ಸ್ಟ್ರೆಸ್ಸನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತಂದರೆ ಅದು ಟೈಪ್ 2 ಡಯಾಬಿಟಿಸ್ನತ್ತ, ಪ್ರೀ ಡಯಾಬಿಟಿಸ್ ಇದ್ದವರಲ್ಲಿ ಟೈಪ್ 2 ಡಯಾಬಿಟಿಸ್ನತ್ತ ಕರೆದು ಹೊಯ್ಯುತ್ತೆ ಅನ್ನೋ ಒಂದು ಅರಿವೇ ಅವರಲ್ಲಿ ಇರೋದಿಲ್ಲ. ಸೊ ಪ್ರೀ ಡಯಾಬಿಟಿಸ್ ಇದ್ದಾಗ ನಿದ್ರೆ ಹಾಗೆ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕಾಗತ್ತೆ, ಅದು ಎಷ್ಟು ಮಹತ್ವವನ್ನು ಹೊಂದಿರುತ್ತೆ. ಭಾರತದಲ್ಲಿ ರೂರಲ್ ಭಾಗ ಆಗಿರಬಹುದು, ಅರ್ಬನ್ ಭಾಗ ಆಗಿರಬಹುದು, 15.4% ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೂಡ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಅಶೋಕ್ ಎಂ.ಎನ್, ಕನ್ಸಲ್ಟೆಂಟ್ ಇನ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್, ಸ್ಪಂದನಾ ಕ್ಲಿನಿಕ್ ಮಲ್ಟಿ ಸ್ಪೆಷಾಲಿಟಿ ಅಂಡ್ ಡಯಾಬಿಟಿಕ್ ಕೇರ್ ಸೆಂಟರ್ ಬೆಂಗಳೂರಿನಿಂದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ಕಾರ್ತಿಕ್ ಎನ್, ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಪೀಪಲ್ ಟ್ರೀ ಹಾಸ್ಪಿಟಲ್ ಯಶವಂತಪುರ, ಸ್ವಾಸ್ಥ್ಯ ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಐ ಕೇರ್ ತರಪನಹಳ್ಳಿ ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ಸುಜಿತ್ ಎಂ.ಎಸ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಡಯಾಬಿಟಾಲಜಿಸ್ಟ್, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ HSR ಲೇಔಟ್ನಿಂದ. ಡಾಕ್ಟರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್ ಅಶೋಕ್ ಅವರೇ, ಈಗ ಮೊದಲಿಗೆ ಈ ಪ್ರೀ ಡಯಾಬಿಟಿಸ್ ಅಂದರೆ ಏನು, ಜೊತೆಗೆ ಯಂಗ್ ಇಂಡಿಯನ್ಸ್ ಇದರ ಬಗ್ಗೆ ಯಾಕೆ ಕನ್ಸರ್ನ್ ಆಗಿರಬೇಕಾಗತ್ತೆ? ಓಕೆ, ನಮಸ್ಕಾರ. ಸೊ ಪ್ರೀ ಡಯಾಬಿಟಿಸ್ ಹೊರಡೆ ಹೇಳಂಗೆ ಡಯಾಬಿಟಿಸ್ಗಿನ್ನ ಮುಂಚಿನ ಸ್ಟೇಜ್ ಅಂತ. ಇಲ್ಲಿ ಬ್ಲಡ್ ಶುಗರ್ ವ್ಯಾಲ್ಯೂಸ್ ಯಾವುದೋ ಒಂದು ಪೇಷಂಟ್ ಅಥವಾ ಪರ್ಸನ್ದು ಚೆಕ್ ಮಾಡಿದರೆ ಬ್ಲಡ್ ಶುಗರು ಈ ಕಡೆ ತುಂಬ ಜಾಸ್ತಿ ಇರಲ್ಲ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಮಾಡೋಕ್ಕೆ, ಇಲ್ಲ ನಾರ್ಮಲ್ ಅಂತ ಹೇಳೋಕ್ಕೂ ಆಗಲ್ಲ, ಅಂದರೆ ಮಧ್ಯದಲ್ಲಿರ್ತಾರೆ. ಸೊ ನಾರ್ಮಲ್ ಅಂದರೆ ಯೂಶ್ವಲಿ ಫಾಸ್ಟಿಂಗ್ ಶುಗರ್ ತಗೊಂಡ್ರೆ ಬೆಳಗ್ಗೆ ಉಪವಾಸಕ್ಕೆ ಮುಂಚೆ ಬೆಳಗ್ಗೆ 80ರಿಂದ 100 ಇದ್ದರೆ ಅದನ್ನು ನಾರ್ಮಲ್ ಅಂತೀವಿ. ಪ್ರೀ ಡಯಾಬಿಟಿಸ್ ಅಥವಾ IGT ಅಂತೀವಿ. ಪ್ರೀ ಡಯಾಬಿಟಿಸಲ್ಲಿ 100 to 125 ಅಥವಾ 101 to 125 ಇರುತ್ತೆ. ಎನಿಥಿಂಗ್ ಮೋರ್ ದ್ಯಾನ್ 126 ಇದ್ದರೆ ಅದನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ. ಈಗ ಇದು ಪ್ರೀ ಡಯಾಬಿಟಿಸ್ ಅಂದರೆ ಈಗ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ಈಗ ನೀವೇ ಹೇಳ್ದಂಗೆ ICMR ಸ್ಟಡಿ ಪ್ರಕಾರ ಅರೌಂಡ್ 15.4% ಅಡಲ್ಟ್ಸಲ್ಲಿ ಜಾಸ್ತಿ ಕಂಡುಹಿಡಿತಾ ಇದ್ದೀವಿ. ಈ ಕಂಡುಹಿಡಿದ್ರಿಂದ ಒಂದು ಗುಡ್ ಥಿಂಗ್ ಅಂತಂದರೆ ಈ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲೇ ಕಂಡುಹಿಡಿದ್ರೆ ನಾವು ಅದನ್ನು ಡಯಾಬಿಟಿಸ್ಗೆ ಹೋಗ್ದಂಗೆ ನೋಡ್ಕೋಬೋದು. ಇಲ್ಲ ಅಂದರೆ ನಮ್ಮ ಎಸ್ಟಿಮೇಷನ್ ಪ್ರಕಾರ 2030 2045ಗೆ ಡಯಾಬಿಟಿಸ್ ಇನ್ನೂ ತುಂಬ ರ್ಯಾಂಪಂಟಾಗಿ ಇಂಡಿಯಾದಲ್ಲಿ ಆಗುತ್ತೆ ಅನ್ನೋದು ಒಂದು ಸೂಚನೆ ಇದೆ ಸ್ಟಡೀಸ್ ಪ್ರಕಾರ. ಇದೆಲ್ಲ ಆಗೋದು ಮೇಯ್ನ್ಲಿ ಬಿಕಾಸ್ ಆಫ್ ಅರ್ಬನೈಸೇಷನ್ನು, ಲ್ಯಾಕ್ ಆಫ್ ಸ್ಲೀಪು, ಇನ್ಕ್ರೀಸ್ ಸ್ಟ್ರೆಸ್ ಇರೋದ್ರಿಂದ, ಡಯಟ್ ಕರೆಕ್ಟಾಗಿ ಫಾಲೋ ಮಾಡಲ್ಲ. ಸೊ ಈ ಎಲ್ಲ ಕಾರಣಕ್ಕೆ ಪ್ರೀ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಕರೆಕ್ಟಾಗಿ ಕಂಡುಹಿಡಿದ್ರೆ ನಾವು ಅದನ್ನ, ಈಗ ತುಂಬ ಕಂಪ್ನೀಸ್ ಎಲ್ಲ ಅದನ್ನ ಸ್ಪಾನ್ಸರ್, ಎಲ್ಲ ಅವರ ಎಂಪ್ಲಾಯೀಸಿಗೆಲ್ಲ ಪ್ರೀ ಹೆಲ್ತ್ ಚೆಕಪ್ಪು ಮತ್ತು ಎವ್ರಿ ಇಯರ್ ಹೆಲ್ತ್ ಚೆಕಪ್ ಮಾಡ್ತಾರೆ. ಅಂಥ ಟೈಮಲ್ಲಿ ನಾವು ಈ ಪ್ರೀ ಡಯಾಬಿಟಿಸ್ನಂತ ತುಂಬ ಕಂಡುಹಿಡ್ಕೊಂಡ್ರೆ ಅವರು ನೆಕ್ಸ್ಟ್ ಡಯಾಬಿಟಿಸ್ಗೆ ಹೋಗ್ದಂಗೆ ನಾವು ಅದನ್ನ ಪ್ರಿವೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್ ಕಾರ್ತಿಕ್ ಅವರೇ, ಈಗ ಈ ರೀತಿ ಒಬ್ಬ ವ್ಯಕ್ತಿ ಪ್ರೀ ಡಯಾಬಿಟಿಕ್ ಆಗ್ತಿದ್ದಾರೆ ಅಂತಂದರೆ ವಾಟ್ ಮೈಟ್ ಬಿ ದ ಸಿಂಪ್ಟಮ್ಸ್, ಹಾಗೆ ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು? ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಅಶೋಕ್ ಅವ್ರು ಹೇಳಿದಂಗೆ ಪ್ರೀ ಡಯಾಬಿಟಿಸ್ ಅನ್ನೋದು ಒಂದು ಹಂತ. ಡಯಾಬಿಟೀಸ್ಗಿಂತ ಕಡಿಮೆ ಇರುತ್ತೆ ಶುಗರು, ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ. ಏನಕ್ಕೆ ತುಂಬ ಮುಖ್ಯ ಆಗತ್ತೆ ಅಂದರೆ, ನಾವು ಯಾವುದೇ ಒಂದು ವ್ಯಕ್ತಿನ ಈ ಒಂದು ಹಂತದಲ್ಲಿ ಅವರಿಗೆ ತೊಂದರೆ ಇದೆ ಅಂತ, ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಗೊತ್ತಾದರೆ ಅದನ್ನು ರಿವರ್ಸ್ ಮಾಡ್ಬೋದು. ಸೊ ಹೇಗೆ ಅದನ್ನು ಪತ್ತೆ ಹಚ್ಚೋದು ತುಂಬ ಮುಖ್ಯ ಆಗತ್ತೆ. ಸೊ ಡಯಾಬಿಟಿಸಲ್ಲೂ ಕೂಡ 30-40% ನಾವು ಅವ್ರಿಗೆ ಗೊತ್ತಾಗೋದು, ಅವರಿಗೆ ಲಕ್ಷಣಗಳೇ ಕೂಡ ಇರೋದಿಲ್ಲ. ಏನೋ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ಮಾಸ್ಟರ್ ಹೆಲ್ತ್ ಚೆಕಪ್ ಆಗಲಿ ಅಥವಾ ಬೇರೆ ಏನೋ ಕಾರಣಕ್ಕೆ ಬಂದಾಗ ಶುಗರ್ ಚೆಕ್ ಮಾಡಿದಾಗ ಅವರಿಗೆ ಶುಗರ್ಸ್ ಜಾಸ್ತಿ ಇದೆ, ಅವರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗತ್ತೆ. ಸೊ ಪ್ರೀ ಡಯಾಬಿಟೀಸಲ್ಲಿ ಹೇಗೆ ನಾವು ಕಂಡುಹಿಡಿಯೋದು ಅಂದರೆ, ಸಾಮಾನ್ಯವಾಗಿ ಲಕ್ಷಣಗಳು ಏನೂ ಇರೋದಿಲ್ಲ. ತುಂಬ ಕಡಿಮೆ ಜನಗಳಲ್ಲಿ ಕೆಲವೊಮ್ಮೆ ಜಾಸ್ತಿ ದಾಹ ಆಗೋದು, ತುಂಬ ಸಲ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ತೂಕ ಕಡಿಮೆ ಆಗುವಂಥದ್ದು, ಸ್ಥೂಲಕಾಯ, ತೂಕ ತುಂಬ ಜಾಸ್ತಿ, ಓವರ್ ವೆಯ್ಟು, ಈ ಥರ ಇದ್ದಾಗ ಈ ಸಾಮಾನ್ಯ ಲಕ್ಷಣಗಳು ಕೆಲವೊಮ್ಮೆ ನಮ್ಮ
ದೃಷ್ಟಿ ಮಂದವಾಗುವಂಥದ್ದು, ಇಲ್ಲ ಪದೇ ಪದೇ ಸ್ಪೆಕ್ಸ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ, ಯಾಕೆಂದರೆ ಪವರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಾರೆ, ಇಲ್ಲ ಎಲ್ಲೋ ವಿಷನ್ ಚೆಕ್ಕಿಗೆ ಹೋಗ್ತಾರೆ. ಸೊ ಇದು ಸಾಮಾನ್ಯವಾಗಿರೋ ಲಕ್ಷಣಗಳು. ಸೊ ಯಾರಲ್ಲಿ ನಾವು ತುಂಬ ಮುತುವರ್ಜಿ ವಹಿಸಿ ಪ್ರೀ ಡಯಾಬಿಟಿಕ್ ಸ್ಟೇಟ್ ಇದೆ ಅಂತ ನೋಡ್ಕೋಬೇಕು ಅಂತ ಹೇಳೋದಾದರೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ವಂಶಪಾರಂಪರ್ಯವಾಗಿ ತಂದೆ ತಾಯಿ ಜೊತೆಲಿ ಹುಟ್ಟಿದವರು, ದೊಡ್ಡಪ್ಪ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ತುಂಬ ಮುತುವರ್ಜಿ ವಹಿಸಿ ಮುಂಚಿತವಾಗೇ ನಾವು ರೆಗ್ಯುಲರಾಗಿ ಚೆಕಪ್ ಮಾಡುವಂಥದ್ದಾಗಲಿ, ಶುಗರ್ ನೋಡುವಂಥದ್ದಾಗಲಿ ಮಾಡ್ಕೋಬೇಕು. ಇನ್ನೊಂದು ಓವರ್ ವೆಯ್ಟ್. ಈಗ ಓವರ್ ವೆಯ್ಟು ಅಥವಾ ಜಾಸ್ತಿ ತೂಕ ಇರೋದು, ಸ್ಥೂಲಕಾಯ ಅನ್ನೋದು ತುಂಬ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಸೊ ಇಂಥವರಲ್ಲಿ ತುಂಬ ನಾವು ಮುಂಚಿತವಾಗೇ ಎಚ್ಚೆತ್ಕೊಂಡು ಅವ್ರಿಗೆ ರೆಗ್ಯುಲರಾಗಿ 6 ತಿಂಗಳಿಗೊಮ್ಮೆನೋ ಇಲ್ಲ ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ ಚೆಕ್ ಮಾಡುವಂಥದ್ದು. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಏನಂದರೆ ವ್ಯಾಯಾಮ ಇಲ್ಲ. ಈಗ ನಾವು ಮೋಸ್ಟ್ ಆಫ್ ದ ಅರ್ಬನ್ ಪಾಪ್ಯುಲೇಷನ್ ನಾವು ಏನು ಹೇಳ್ತೀವಿ, ನಗರಗಳಲ್ಲಿ ನಾವು ಕೂತು ಕೆಲಸ ಮಾಡುವಂಥದ್ದು ಜಾಸ್ತಿ ನಾವು ತಲೆಗೆ ಬುದ್ಧಿಗೆ ಕೆಲಸ ಕೊಡ್ತೀವಿ, ಮೈಕೈಗೆ ವ್ಯಾಯಾಮಗಳು ಇರೋದಿಲ್ಲ. ಸೊ ಇಂಥವರಲ್ಲಿ ಏನಾಗುತ್ತೆ, ಜಾಸ್ತಿ ಡಯಾಬಿಟೀಸ್ ಬರುವಂಥದ್ದು, ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟೀಸ್ ಬರುವಂಥದ್ದು ತುಂಬ ಕಾಮನ್ ಆಗಿದೆ. ಮುಂಚೆ ನಾವು 50-55 ಡಯಾಬಿಟೀಸ್ ನೋಡ್ತಿರೋದು, ಅದೇ ಫ್ಯಾಮಿಲಿಯಲ್ಲಿ ಈಗ 35-30 ಅಂಥರಲ್ಲೇ ಡಯಾಬಿಟೀಸ್ ನೋಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಅವರು ಚೆಕ್ ಮಾಡಿಸ್ಕೋಬೇಕಾಗ್ತದೆ. ಇನ್ನೊಂದು ಆಹಾರ ಪದ್ಧತಿ. ಈಗ ಆಹಾರ ಪದ್ಧತಿ ಜಾಸ್ತಿ ಜಂಕ್ ಫುಡ್ಸ್ ತಿನ್ನೋದಾಗಲಿ ಅಥವಾ ಟೈಮಿಗೆ ಕರೆಕ್ಟಾಗಿ ತಿನ್ನೋ ಅಂಥದ್ದಾಗಲಿ ಇರದೇ ಇರೋದು. ಆಮೇಲೆ ಲೇಟ್ ನೈಟ್ ಅರ್ಲಿ ಮಾರ್ನಿಂಗ್, ಕೆಲವು ಶಿಫ್ಟ್ ವೈಸಲ್ಲಿ ವರ್ಕ್ ಮಾಡ್ತಾರೆ. ಇದರಿಂದ ಹಾರ್ಮೋನ್ ಮೇಲೆ ತುಂಬ ಸ್ಟ್ರೆಸ್ ಇರ್ತದೆ. ಇದರಿಂದ ಡಯಾಬಿಟಿಸ್ ಮುಂಚಿತವಾಗಿ ಬರುವಂಥದ್ದು. ಸುಜಾತ ಅವರೇ, ಈಗ ಈ ರೀತಿ ಪ್ರೀ ಡಯಾಬಿಟಿಸ್ ಇದೆ ಅಂತಂದಾಗ ಡಯಾಬಿಟಿಸ್ ಆಗೋಕ್ಕೂ ಮುಂಚೆ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು ಅಂತಂದರೆ ಯಾವ ರೀತಿಯ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯವಾಗಿರುತ್ತೆ ಡಾಕ್ಟರ್? ಎಲ್ರಿಗೂ ನಮಸ್ಕಾರ. ಈಗ ಪ್ರೀ ಡಯಾಬಿಟಿಸ್ ಅಂತ ಬಂದಾಗ ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ಜೀವನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ರೀತಿ ಅಂತಂದರೆ ಡಯಟ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಸ್ಟ್ರೆಸ್ ರಿಡಕ್ಷನ್, ತೂಕ ಇಳಿಸೋದು, ವೆಯ್ಟ್ ರಿಡಕ್ಷನ್, ಇದೆಲ್ಲನೂ ತುಂಬ ಪರಿಣಾಮಕಾರಿ. ಸೊ ಇವಾಗ ಪ್ರೀ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಂತ ಬಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಲೈಫ್ ಸ್ಟೈಲ್ ಚೇಂಜಸ್, ಈ ಜೀವನ ಶೈಲಿ ಬದಲಾವಣೆ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಆಹಾರ ಪದ್ಧತಿಗೆ ಬಂದರೆ ಡಯಟ್ ಅಂತ ಅಂದ ಕೂಡಲೇ ಮೇಯ್ನ್ಲಿ ನೀವು ಸಕ್ಕರೆ ಅಂಶವನ್ನು, ಕಾರ್ಬೋಹೈಡ್ರೇಟ್ಸ್ನ ತುಂಬ ಕಡಿಮೆ ಮಾಡಬೇಕಾಗತ್ತೆ. ಯಾವ ರೀತಿ ನೀವು ಕಡಿಮೆ ಮಾಡ್ಕೋಬೋದು? ಈಗ ರೈಸ್ ಐಟಮ್ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ, ಇದ್ರ ಬದಲು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋವಂಥ ದವಸ ಧಾನ್ಯಗಳನ್ನ ಬಳಸ್ಕೋಬೋದು. ಓಕೆ, ಅದು ಮಿಲೆಟ್ಸ್ ಆಗಿರ್ಬೋದು, ಸಿರಿಧಾನ್ಯ ಅಂತ ಹೇಳ್ತೀವಿ, ಈ ಥರದ್ದು. ಹಾಗೆಯೇ ಫ್ರೂಟ್ಸನ್ನು ನೀವು ತುಂಬ ಲಿಮಿಟಲ್ಲಿ ತಗೋಬೇಕು. ಅದರಲ್ಲೂ ತುಂಬ ಸ್ವೀಟ್ ಇರೋವಂಥ ಫ್ರೂಟ್ಸ್ಗಳನ್ನೆಲ್ಲ ಆದಷ್ಟು ಕಡಿಮೆ ಇಟ್ಕೋಬೇಕು. ಸಕ್ಕರೆ ಅಂಶ ಕಡಿಮೆ ಇರುವಂಥ ಹಣ್ಣುಗಳು ಅಂತಂದರೆ ಆ್ಯಪಲ್ ಇರ್ಬೋದು, ದಾಳಿಂಬೆ, ಕಲ್ಲಂಗಡಿ, ಈ ಥರ ಸಕ್ಕರೆ ಅಂಶ ಕಡಿಮೆ ಇರುವಂಥ ಹಣ್ಣುಗಳನ್ನ ಯೂಸ್ ಮಾಡ್ಕೊಳ್ಳಿ. ತರಕಾರಿಗಳಲ್ಲೂ ಹಸಿರು ತರಕಾರಿ ತುಂಬ ಒಳ್ಳೆಯದು. ಸೊ ಆದ ಕಾರಣ ಹಸಿರು ತರಕಾರಿನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಸೊಪ್ಪುಗಳು ಯೂಸ್ ಮಾಡಿ, ಕಾಳುಗಳು ಮತ್ತು ಬೇಳೆಗಳು ಈ ಥರದನ್ನ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನೀವು ಸಕ್ಕರೆ ಅಂಶವನ್ನು ಕಡಿಮೆ ಇಟ್ಕೋಬೋದು. ಅದಲ್ಲದೆ ಈ ಥರ ಹೊರಗಡೆ ಬೇಕ್ರಿ ಐಟಮ್, ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಅದನ್ನ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಇದರಿಂದ ನೀವು ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ಕೋಬೋದು ಡಯಟಲ್ಲಿ. ಇದರಿಂದ ಪ್ರೀ ಡಯಾಬಿಟಿಸ್ ಸ್ಟೇಜ್ಗೆ ರೂಪಾಂತರಗೊಳ್ಳೋದನ್ನ ನೀವು ತಡೆಗಟ್ಕೋಬೋದು. ಅದಲ್ಲದೆ ಎಕ್ಸಸೈಸ್, ವ್ಯಾಯಾಮ ತುಂಬ ಇಂಪಾರ್ಟೆಂಟ್. ಡೈಲಿ ಒಂದು ದಿವಸಕ್ಕೆ ಅರ್ಧ ಗಂಟೆಯಿಂದ 3/4 ಗಂಟೆ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ, ಅದು ದಿನನಿತ್ಯ. ಸೊ ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅಂತಂದರೆ ಮಾಡ್ರೇಟ್ ಇಂಟೆನ್ಸ್ ಎಕ್ಸಸೈಸ್ ಅಂತಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಬ್ರಿಸ್ಕ್ ವಾಕಿಂಗ್, ಸಿಂಪಲ್ ವಾಕಿಂಗ್ ಅಲ್ಲ, ಫಾಸ್ಟ್ ವಾಕ್, ನಿಮ್ಮ ಲಿಮಿಟೇಷನ್ಗೆ, ನಿಮ್ಮ ಏಜಿಗೆ ತಕ್ಕನಂಗೆ ಎಕ್ಸಸೈಸ್ ಮಾಡಬೇಕು. ಅದು ಬೇರೆ ಆ್ಯಕ್ಟಿವಿಟೀಸ್ ಅಂತಂದರೆ ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಟ್ರೆಡ್ಮಿಲ್ ಅಥವಾ ಆ್ಯಕ್ಟಿವಿಟೀಸ್ ಅಂದರೆ ಸ್ವಿಮ್ಮಿಂಗ್, ಬ್ಯಾಡ್ಮಿಂಟನ್, ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಡೈಲಿ ಅರ್ಧ 3/4 ಗಂಟೆ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಅಶೋಕ್ ಅವರೇ, ಈಗ ನಿದ್ರೆ ಜೊತೆಗೆ ಸ್ಟ್ರೆಸ್ ಅನ್ನೋದು ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ, ಅದು ಸರಿಯಾಗಿಲ್ಲ ಅಂತಂದರೆ. ಸೊ ಪ್ರೀ ಡಯಾಬಿಟಿಸ್ ಆಗೋದ್ರಲ್ಲಿ ಸ್ಟ್ರೆಸ್ ಮತ್ತು ನಿದ್ರೆ ಯಾವ ರೀತಿಯ ಒಂದು ರೀತಿ ಪಾತ್ರವನ್ನು ವಹಿಸುತ್ತೆ, ಜೊತೆಗೆ ಹೇಗೆ ಡಾಕ್ಟರ್ ಅದನ್ನು ಮ್ಯಾನೇಜ್ ಮಾಡೋದು ಪ್ರೀ ಡಯಾಬಿಟಿಕ್ ಆಗಬಾರ್ದು ಅಂತಿದ್ರೆ? ಎಸ್, ಹೌದು. ಈ ಸ್ಟ್ರೆಸ್ ಅಥವಾ ಒತ್ತಡ ಅಂತ ಏನು ಹೇಳ್ತೀವಿ, ಅದರಿಂದ
ಮತ್ತು ಸ್ಲೀಪ್ ಆಲ್ಸೋ, ನಿದ್ರೆ ತುಂಬ ಇತ್ತೀಚೆಗೆ ತುಂಬ ಜನ ಕಮ್ಮಿ ಮಾಡ್ತಿದ್ದಾರೆ. ಮೇ ಬಿ ಡ್ಯೂಟಿ ಅವರ್ಸ್ ಚೇಂಜ್ ಆಗಿರ್ಬೋದು, ನೈಟ್ ಡ್ಯೂಟೀಸ್ ಇರ್ಬೋದು, ಹಿಂಗೆಲ್ಲ ಈ ಸ್ಟ್ರೆಸ್ಸು ಮತ್ತು ನಿದ್ದೆ ಎರಡೂ ಜಾಸ್ತಿ ತೊಂದರೆ ಆದರೆ ಸ್ಟ್ರೆಸ್ಸಿಂದ ಕ್ರಾನಿಕ್ ಸ್ಟ್ರೆಸ್ ಅಂತೀವಿ. ತುಂಬ ಪೇಷಂಟ್ಸು ಮೇ ಬಿ ಅವ್ರಿಗೆ ವಿತೌಟ್ ದೇರ್ ನಾಲೆಡ್ಜ್ ತುಂಬ ದಿವಸದಿಂದ ಒತ್ತಡದಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ನಿದ್ದೆ ಮಾಡ್ತಾನೆ ಇರಲ್ಲ. ಮೇ ಬಿ ಬಿಕಾಸ್ ತುಂಬ ನೈಟ್ ಶಿಫ್ಟ್ಸ್ ಇರುತ್ತೆ, ಡೇ ಟೈಮ್ ಎಷ್ಟೇ ಮಲಗಿದ್ರು ಅದು ಕ್ವಾಲಿಟಿ ಸ್ಲೀಪ್ ಆಗಿರಲ್ಲ, ಇನ್ಅಡಿಕ್ವೇಟ್ ಸ್ಲೀಪ್ ಆಗಿರುತ್ತೆ. ಇದೆಲ್ಲದರಿಂದ ಕ್ರಾನಿಕ್ ಸ್ಟ್ರೆಸ್ಸಿಂದ ಬೇರೆ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತವೆ. ಅದು ಕಾರ್ಟಿಸಾಲ್, ಇದು ಅಡ್ರಿನಾಲಿನ್ ಅಂತೀವಿ. ಅಂದರೆ ಓವರ್ ಸಿಂಪಥೆಟಿಕ್ ಓವರ್ ಆ್ಯಕ್ಟಿವಿಟಿಯಿಂದ ಇವೆಲ್ಲ ಹಾರ್ಮೋನ್ಸ್ ಜಾಸ್ತಿ ಆಗಿ ಪೇಷಂಟಿಗೆ ಅವರು ಒಂದು ಸ್ವಲ್ಪ ಒಬೇಸ್ ಆಗೋದು, ದಪ್ಪ ಆಗೋದು, ಇರಿಟೇಬಿಲಿಟಿ, ಅದರಿಂದ ಐ ಥಿಂಕ್ ಶುಗರ್ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ. ಈಗ ನೀವು ನಿದ್ದೆನೇ ನೋಡಿರ್ಬೇಕು, ನಿದ್ದೆ ಯಾರು ಸರಿಯಾಗಿ ಮಾಡಿಲ್ಲ, 2 hours 3 hours ಎಲ್ಲ ಮಾಡಿದರೆ ಅವ್ರ ಮೂಡೆಲ್ಲ ಚೇಂಜ್ ಇರುತ್ತೆ, ಇರಿಟೇಬಿಲಿಟಿ ಇರುತ್ತೆ. ಅದರಿಂದ ಲಾಟ್ ಆಫ್ ಹಾರ್ಮೋನ್ಸ್ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಸಕ್ಕರೆ ಕಾಯಿಲೆ ಅಥವಾ ಪ್ರೀ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅಂದರೆ ಬರೀ ಇನ್ಸುಲಿನ್ ಡಿಫಿಷಿಯನ್ಸಿ ಒಂದೇ ಅಲ್ಲ, ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಲೂ ಹೇಳ್ತೀವಿ. ಸೊ ಕ್ರಾನಿಕ್ ಸ್ಟ್ರೆಸ್ಸಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಇರುತ್ತೆ ಅವರಿಗೆ, ಆದ್ರೂ ಅದು ಸೆಲ್ಯುಲಾರ್ ಲೆವೆಲಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಪೇಷಂಟು ಒಬೇಸ್ ಆಗ್ತಾರೆ, ದಪ್ಪ ಆಗ್ತಾರೆ. ಆಮೇಲೆ ಅವ್ರನ್ನೆಲ್ಲ ನಾವು ಚೆಕ್ ಮಾಡಿದರೆ ಯೂಶ್ವಲಿ ಪ್ರೀ ಡಯಾಬಿಟಿಕ್ ಇರ್ತಾರೆ. ಇವರೆಲ್ಲ ನಮ್ಮ ಹೆಲ್ತ್ ಚೆಕಪ್ಸು ಅಂಥವ್ರೆಲ್ಲ ಸಿಗ್ತಾರೆ. ಹಂಗಾಗಿಯೇ ತುಂಬ ಸ್ಕ್ರೀನಿಂಗ್ ಟೆಸ್ಟ್ಗಳು ಆದಷ್ಟು ಮಾಡೋದು ಇವ್ರಿಗೆ ಒಳ್ಳೆಯದು. ಈಗ ಔ ಟು ಮ್ಯಾನೇಜ್ ಅನ್ನೋದರಲ್ಲಿ ಸ್ಲೀಪ್ ಅಟ್ಲೀಸ್ಟ್ ಒಂದು ಕ್ವಾಲಿಟಿ ಆಫ್ ಸ್ಲೀಪ್ ಇಂಪಾರ್ಟೆಂಟ್, ರಾದರ್ ದನ್ ಎಷ್ಟು ಅವರ್ ಮಲಗಿದ್ರಿ ಅನ್ನೋದಕ್ಕಿಂತ ಒಂದು ಅಟ್ಲೀಸ್ಟ್ ಒಂದು 7-8 hours ಅನ್ಇಂಟ್ರಪ್ಟೆಡ್ ಸ್ಲೀಪ್ ಇದ್ದಷ್ಟು ಒಳ್ಳೆಯದು. ಮೈಂಡ್ ಕಾಮಾಗಿರುತ್ತೆ. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ಕಾರ್ತಿಕ್ ಅವರೇ, ಈಗ ಈ ರೀತಿ ಪ್ರೀ ಡಯಾಬಿಟಿಸ್ನ ಕನ್ಸರ್ನ್ ಇರೋರು ಯಾವ ರೀತಿಯ ಒಂದಷ್ಟು ವಾರ್ನಿಂಗ್ ಸೈನ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು? ಸ್ಟ್ರೆಸ್ ಆಗ್ತಾ ಇದೆ ಅವ್ರಿಗೆ, ಜೊತೆಗೆ ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಯಾವ ಸೈನ್ಗಳನ್ನು ದೇ ಶುಡಂಟ್ ನೆಗ್ಲೆಕ್ಟ್ ಡಾಕ್ಟರ್? ಓಕೆ, ಸೊ ಈಗ ಪ್ರೀ ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ. ಸೊ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ, ಎಲ್ಲರೂ ಸ್ಟ್ರೆಸ್ನ ಬೇರೆ ಬೇರೆ ರೀತಿ ಮ್ಯಾನೇಜ್ ಮಾಡ್ಕೋತಾರೆ. ಸೊ ಪ್ರೀ ಡಯಾಬಿಟಿಸ್ ಆಲ್ರೆಡಿ ಅವ್ರಿಗಿದೆ, ಡಾಕ್ಟರ್ ತಿಳಿಸಿದ್ದಾರೆ ಅವ್ರ ಶುಗರ್ ಜಾಸ್ತಿ ಇದೆ ಅನ್ನೋರು ಪರ್ಟಿಕ್ಯುಲರ್ಲಿ ಅವ್ರು ನಿದ್ದೆ ಕರೆಕ್ಟಾಗಿ ಆಗಿದೆಯಾ ಅಂತ ಒಂದು ಅವರು ನೋಡ್ಕೋಬೇಕಾಗತ್ತೆ. ನಿದ್ದೆ ಕರೆಕ್ಟಾಗಿ ಆಗಿಲ್ಲ, ಅವರಿಗೆ ಸ್ಟ್ರೆಸ್ ಜಾಸ್ತಿ ಇದೆ ಅಂದಾಗ ಯಾವ ಥರ ಅವರಲ್ಲಿ ಬದಲಾವಣೆಗಳು ಕಾಣಿಸುತ್ತೆ ಅಂದರೆ, ಒಂದು ಇರಿಟಬಿಲಿಟಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರಿಗೆ ಸಿಡಿ ಆಗೋದು, ಇರಿಟಬಿಲಿಟಿ, ಮಕ್ಕಳ ಮೇಲೋ ಅಥವಾ ವರ್ಕ್ ಮಾಡೋ ಜಾಗದಲ್ಲಿ ಅವ್ರಿಗೆ ರಬ್ಬಿಂಗ್ಸ್ಗಳಾಗೋದು ಒಂದು. ಇನ್ನೊಂದು ರಾತ್ರಿ ನಿದ್ದೆಯಲ್ಲಿ ಪದೇ ಪದೇ ಎಚ್ಚರ ಆಗುವಂಥದ್ದು, ತುಂಬ ಸರಿ ಎದೊಳುವಂಥದ್ದು. ನಿದ್ದೆ ಸುಮಾರು 7-8 ಗಂಟೆ ಮಾಡಿದ್ರು ಬೆಳಿಗ್ಗೆ ಎದ್ದಾಗ ಏನೋ ಒಂಥರ ಇನ್ನೂ ನಿದ್ದೆ ಮಾಡಬೇಕು ಅನಿಸೋದು, ಇಲ್ಲ ರಿಫ್ರೆಶ್ಡ್ ಫೀಲಿಂಗ್ ಒಂದಿರೋದಿಲ್ಲ. ಈಗ ಸಾಮಾನ್ಯವಾಗಿ ಒಂದು 5-6 ಗಂಟೆ ಚೆನ್ನಾಗಿ ನಿದ್ದೆ ಬಂದರೆ, ಡೀಪ್ ಸ್ಲೀಪ್ ಬಂದರೆ ಎದ್ದಾಗ ಒಂದು ಸುಸ್ತೆಲ್ಲ ಕಡಿಮೆ ಆಗಿ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ. ಆ ಫ್ರೆಶ್ನೆಸ್ ಇಲ್ಲದೆ ಇರುವಂಥದ್ದು. ಆಮೇಲೆ ಕಾನ್ಸಂಟ್ರೇಷನ್ ಇನ್ಎಬಿಲಿಟಿ, ಅವ್ರು ಯಾವುದೋ ಒಂದು ಕೆಲಸ ಮಾಡುವಾಗ ಅವರಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಸೊ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಮೆಮೊರಿ ಡಿಸ್ಟರ್ಬೆನ್ಸ್ ಬರುವಂಥದ್ದು, ಚಿಕ್ಕ ಚಿಕ್ಕ ವಿಷಯಗಳನ್ನ ಮರ್ತು ಹೋಗುವಂಥದ್ದು. ಬಿಕಾಸ್ ಅವರಿಗೆ ಸ್ಟ್ರೆಸ್ ಇರೋದ್ರಿಂದ, ಇಲ್ಲ ಹಲವಾರು ಕೆಲಸಗಳನ್ನ ಒಂದೇ ಟೈಮಲ್ಲಿ ಮ್ಯಾನೇಜ್ ಮಾಡೋದ್ರಿಂದ ಅವರಿಗೆಲ್ಲದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿದ್ರೆ ಚಿಕ್ಕ ಚಿಕ್ಕ ವಿಷಯನ ಮರೆಯುವಂಥದ್ದು. ಈ ಥರ ಆಗೋದು ಇದೆಲ್ಲ ಡ್ಯೂ ಟು ಕ್ರಾನಿಕ್ ಸ್ಟ್ರೆಸ್. ಈ ಥರ ಇದ್ದಾಗ ಅವ್ರ ಕೈಯಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಅವ್ರು ಇನ್ನೊಬ್ರು ಹೆಲ್ಪ್ ತೊಗೊಳ್ಳೋದು, ಸ್ಲೀಪ್ ಸ್ಪೆಷಲಿಸ್ಟು ಇಲ್ಲ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟ್ ಅವ್ರ ಹತ್ರ ಮಾತಾಡಿ ಕನ್ಸಲ್ಟ್ ಮಾಡಿ ಅವ್ರ ನಿದ್ದೆನ ಸರಿಪಡಿಸ್ಕೊಳ್ಳೋಂಥದ್ದು. ಯಾಕೆಂದರೆ ನಿದ್ದೆ ಯಾವಾಗ ಹಾಳಾಗತ್ತೆ ಆವಾಗ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ವ್ಯತ್ಯಾಸ ಆಗುತ್ತೆ. ಈ ಹಾರ್ಮೋನ್ಸ್ ವ್ಯತ್ಯಾಸ ಆಗೋದ್ರಿಂದ ಪ್ರೀ ಡಯಾಬಿಟಿಸ್ ಸ್ಟೇಟಲ್ಲಿರೋರು ಡಯಾಬಿಟೀಸ್ಗೆ ಹೋಗುವಂಥದ್ದು ಅಥವಾ ಬೇಗ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳಿರ್ತದೆ. ಇದರಿಂದ ಇದನ್ನು ಅವ್ರು ಮ್ಯಾನೇಜ್ ಮಾಡಿಕೊಂಡ್ರೆ ಆನ್ಸೆಟ್ ಆಫ್ ಡಯಾಬಿಟಿಸ್ ಬರುವಂಥದ್ದನ್ನ ತಳ್ಳಿ ಇನ್ನೂ ಹಲವಾರು ವರ್ಷಗಳು ಪ್ರೀ ಡಯಾಬಿಟಿಕ್ ಸ್ಟೇಟ್ ಇಲ್ಲ ರಿವರ್ಸ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನು ಅವರು ಮಾಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ಸುಚಿತ್ ಅವರೇ, ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಸ್ ಪ್ರೀ ಡಯಾಬಿಟಿಸ್ ಇರೋರು ಈ ರೀತಿ ನಿದ್ರೆಯನ್ನು ಮ್ಯಾನೇಜ್ ಮಾಡ್ಕೋಬೇಕು, ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ಕೋಬೇಕು ಎಂದಾಗ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಡಾಕ್ಟರ್? ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಯಾವ ರೀತಿ ಸ್ಟ್ರೆಸ್ ಇದೆ, ಈಗ ಒಬ್ಬೊಬ್ಬರಿಗೆ ಕೆಲಸದ ಒತ್ತಡ ಇರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು. ಈ ಥರ ಈ ಸ್ಟ್ರೆಸ್ ರಿಡಕ್ಷನ್ ಏನು ಕಾಸ್ ಮಾಡ್ತಾ ಇದೆ, ಯಾವುದರಿಂದ ಈ ಥರ ಸ್ಟ್ರೆಸ್ ಬರ್ತಾ ಇದೆ ಅದನ್ನ ನೋಡಿಕೊಂಡು ಅದನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ಅದಲ್ಲದೆ ಬೇರೆ ಸುಮಾರು ಟೆಕ್ನಿಕ್ಸ್ಗಳು ಅಂತಂದರೆ ಬ್ರೀದಿಂಗ್ ಎಕ್ಸಸೈಸ್, ಪ್ರಾಣಾಯಾಮ ಇರ್ಬೋದು, ಯೋಗ, ಧ್ಯಾನ, ಈ ಥರದ್ದು ಮಾಡೋದ್ರಿಂದನೂ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೋದು. ಅದಲ್ಲದೆ ನಿದ್ದೆ ಅಂತಂದರೆ ಸ್ಲೀಪ್ ಹೈಜೀನ್
ಅದು ತುಂಬ ಇಂಪಾರ್ಟೆಂಟ್. ಯಾವ ರೀತಿ ನೀವು ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಹೆಂಗಿರುತ್ತೆ, ಬರೀ ಕ್ವಾಂಟಿಟಿ ಅಲ್ಲ, ಎಷ್ಟು ಹೊತ್ತು ನಿದ್ದೆ ಮಾಡ್ತಿರಲ್ಲ, ಯಾವ ರೀತಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅದೂ ಇಂಪಾರ್ಟೆಂಟ್. ಸೊ ಒಂದು ಮನುಷ್ಯನಿಗೆ ಕಡಿಮೆ ಅಂದರೆ ಒಂದು 6 to 8 hours ನಿದ್ದೆಯದು ಅಗತ್ಯ ಇರುತ್ತೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ, ಕೆಲವರಿಗೆ 5ರಿಂದ 6 ಗಂಟೆನೂ ಸಾಕಾಗುತ್ತೆ, ಕೆಲವರಿಗೆ 8 hours 9 hours ಬೇಕಾಗುತ್ತೆ. ಸೊ ಈ ಥರ ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವ ಥರ ಇದನ್ನ ಇಂಪ್ರೂವ್ ಮಾಡ್ಕೋಬೋದು, ಕೆಲವರಿಗೆ ನಿದ್ದೆ ಚೆನ್ನಾಗಿ ಬರಲ್ಲ, ಅದೇ ಒಂದು ಸ್ಟ್ರೆಸ್ ಆಗಿರುತ್ತೆ, ಇದರಿಂದ ತುಂಬ ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ. ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಕಾರ್ಟಿಸಾಲ್ ಇರ್ಬೋದು, ಓಕೆ, ಇದೆಲ್ಲನೂ ಜಾಸ್ತಿ ಆಗುತ್ತೆ, ಅದರಿಂದ ನಿಮಗೆ ಶುಗರು, ಅದಲ್ಲದೆ BP ಈ ಥರ ಪ್ರಾಬ್ಲಮ್ಗಳು ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದಲ್ಲದೆ ನಮಗೆ ಸ್ಲೀಪ್ ಯಾವುದರಿಂದ ಬರುತ್ತೆ, ಮೆಲಟೋನಿನ್ ಹಾರ್ಮೋನ್ ಅಂತ ಹೇಳೋದು ನಮಗೆ ಹೆಲ್ಪ್ ಮಾಡುತ್ತೆ ಸ್ಲೀಪ್ಗೆ. ಇದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ನೈಟ್ ಜಾಸ್ತಿ ಗ್ಯಾಜೆಟ್ಸ್ ಯೂಸ್ ಮಾಡ್ಕೋಬೇಡಿ. ಗ್ಯಾಜೆಟ್ಸ್ ಅಂತಂದರೆ ಫೋನ್ ಇರ್ಬೋದು, ಲ್ಯಾಪ್ಟಾಪ್, TV, ಈ ಥರ ಒಂದು 7 ಗಂಟೆ 8 ಗಂಟೆ ಮೇಲೆ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಲೈಟ್ ಎಕ್ಸ್ಪೋಜರ್ ಆದಷ್ಟು ನಿದ್ದೆ ನಿಮಗೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ನಿದ್ದೆ ಚೆನ್ನಾಗಿ ಬರಲ್ಲ. ಅದಲ್ಲದೆ ನೀವು ಬೆಳಕನ್ನ ಕಡಿಮೆ ಇಟ್ಕೊಳ್ಳಿ, ರಾತ್ರಿ ಆದಷ್ಟು ನಿದ್ದೆ ಟೈಮಲ್ಲಿ ಲೈಟೆಲ್ಲ ಪೂರ್ತಿ ಆಫ್ ಮಾಡಿ ಇಟ್ಕೊಳ್ಳಿ. ಮತ್ತು ರಾತ್ರಿ ಜಾಸ್ತಿ ನೀರು ಕುಡಿಯೋದು ಬೇಡ, ಅದರಿಂದ ನಿಮಗೆ ಯೂರಿನ್, ಅಂದರೆ ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರಿಗೆಲ್ಲ ರಾತ್ರಿ ಯೂರಿನ್ಗೆ ಜಾಸ್ತಿ ಹೋಗಬೇಕಾಗ್ಬೋದು. ನೀರು ಜಾಸ್ತಿ ಕುಡಿದಷ್ಟು ಮತ್ತು ನಿದ್ರೆನೂ ಡಿಸ್ಟರ್ಬ್ ಆಗ್ಬೋದು. ಅದಲ್ಲದೆ ನಿಮಗೆ ಕೆಫೈನ್ ಐಟಮ್ಸ್ ಲೈಕ್ ಕಾಫಿ ಎಲ್ಲ, ಇದರಿಂದನೂ ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ನಿದ್ದೆನೂ ಪೋಸ್ಟ್ಪೋನ್ ಆಗುತ್ತೆ, ಯೂರಿನೇಷನ್ನು ಜಾಸ್ತಿ ಆಗುತ್ತೆ, ಇದರಿಂದನೂ ಮತ್ತೆ ನಿದ್ದೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಈ ಥರ ನೀವು ನಿದ್ದೆ ಹೈಜೀನ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಇದರಿಂದನೂ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗೆ ಓವರಾಲ್ ಯೋಗ, ಮೆಡಿಟೇಷನ್, ಫಿಸಿಕಲ್ ಆ್ಯಕ್ಟಿವಿಟಿ, ಓಕೆ, ಮತ್ತು ನಿದ್ದೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೋಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಅಶೋಕ್ ಅವರೇ, ಈಗ ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಕೆಲವೊಂದಿಷ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ಡಾಕ್ಟರ್ ಈ ಪ್ರೀ ಡಯಾಬಿಟಿಸ್ನ ರಿಸ್ಕಲ್ಲಿರೋರಿಗೆ? ಸೊ ಲೈಫ್ ಸ್ಟೈಲ್ ಬೇಸಿಕಲಿ ಫಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ಅಂದರೆ ಸಕ್ಕರೆ ಕಾಯಿಲೆ ಅಥವಾ ಪ್ರೀ ಡಯಾಬಿಟಿಸ್ ಏನಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಟ್ಯಾಬ್ಲೆಟ್ಸ್ಗಿನ್ನ ಮುಂಚೆ ಫಸ್ಟ್ ಸ್ಟೆಪ್ಪು. ಇದರಲ್ಲಿ ಮೇಯ್ನ್ಲಿ ಮೈಂಡ್ಫುಲ್ನೆಸ್ ಅಥವಾ ಮೆಡಿಟೇಷನ್ ಅಂತ ಹೇಳ್ತೀವಿ, ಯೋಗ ಅಂತ ಹೇಳ್ತೀವಿ, ವಾಕಿಂಗು, ಜಾಗಿಂಗು, ಸೈಕ್ಲಿಂಗು, ವಾಟ್ ಎವರ್ ಇಟ್ ಇಸ್, ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಬೋದು. ಅದರಲ್ಲಿ ಸ್ಟ್ರೆಸ್ ಮೇಯ್ನ್ಲಿ ಮೆಡಿಟೇಷನ್ನು, ಯೋಗ ಮತ್ತು ಇನ್ನೊಂದು ಚೈನೀಸ್ ಒಂದು ವರ್ಡ್ ಬರುತ್ತೆ, ಟೈ ಚಿ ಅಂತ. ಸೊ ಅದರಲ್ಲಿ ಇದು ಯಾಕೆಂದರೆ ಯೋಗ ಮತ್ತು ಯೋಗ ಎಲ್ಲ ಒಂದು ಸ್ವಲ್ಪ ಫಿಸಿಕಲಿ ಚೆನ್ನಾಗಿರೋರು ದೇ ಕ್ಯಾನ್ ಡೂ, ಅಂದರೆ ಯೋಗ ಮಾಡ್ಬೋದು ಚೆನ್ನಾಗೆ, ಹಾಗೆ ಬಾಡಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಾಗಿರುತ್ತೆ. ಸೊ ಅದು ಟೈ ಚೈ ಮೂಮೆಂಟ್ಸಲ್ಲಿ ಅದಂದರೆ ಈ ಎಲ್ಡರ್ಲಿ ಪೇಷಂಟ್ಸು ತುಂಬ ಜನ ಇರ್ತಾರೆ, ಅವರಿಗೆ ಬಾಡಿ ಮೂಮೆಂಟ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ಆರ್ಥ್ರೈಟಿಸ್ ಇರ್ಬೋದು, ಜಾಯಿಂಟ್ಸ್ ಮೂಮೆಂಟ್ಸ್ ಎಲ್ಲ ಸ್ಟಿಫ್ ಇರ್ತವೆ. ಅವರಿಗೆಲ್ಲ ಸಿಂಪಲ್ ಅದರಲ್ಲಿ ಒಂಥರ ಗ್ರೂಪ್ ಆಫ್ ಎಕ್ಸಸೈಸಸ್ ಇರುತ್ತೆ. ಅದರಲ್ಲಿ ಒಂದು ಹ್ಯಾಂಡ್ ಮೂಮೆಂಟ್ಸು, ಒಂದು ಸಿಂಪಲ್ ಮೂಮೆಂಟ್ಸ್ ಇರುತ್ತೆ, ಅದ್ರ ಜೊತೆಗೆ ಮೆಡಿಟೇಷನ್ ಇರುತ್ತೆ, ಈವನ್ ಯೋಗನೂ ಇರುತ್ತೆ. ಇವೆಲ್ಲದು ಕಾಂಬಿನೇಷನ್ ಅದನ್ನು ಟೈ ಚೈ ಅಂತ ಹೇಳ್ತಾರೆ. ಇನ್ನು ಉಳಿಕೆಯಂತೆ ಹಾಬೀಸು, ಒಂದು ಸ್ವಲ್ಪ ಆದಷ್ಟು ಖುಷಿಯಾಗಿರೋದು, ಅವ್ರಿಗೇನು ಇಷ್ಟ ಇರುತ್ತೋ ಅಂಥದ್ದೊಂದು ಸ್ವಲ್ಪ ಮಾಡೋ ಅಂಥದ್ದು, ಎಸ್ಪೆಷಲಿ ನೇಚರ್ಗೆ ಹೋಗಿ ವಾಕ್ ಮಾಡೋ ಅಂಥದ್ದು ಇರುತ್ತೆ. ನಾನು ಇನ್ನೊಂದು ಹೇಳೋಕ್ಕೆ ಬಯಸೋದು ಅಂದರೆ ಎಸ್ಪೆಷಲಿ ರೂರಲ್ ಸೈಡು, ಹಳ್ಳಿಗಳ ಕಡೆನೂ ಇತ್ತೀಚೆಗೆ ನಾವು ಮೊದಲೆಲ್ಲ ಇದನ್ನು ಸಾವುಕಾರ ಕಾಯಿಲೆ ಅಂತ ಹೇಳ್ತಿದ್ರು, ಸಕ್ಕರೆ ಕಾಯಿಲೆ. ಈಗ ಹಂಗೇನಿಲ್ಲ, ಹಳ್ಳಿ ಕಡೆನೂ ತುಂಬ ಜನಕ್ಕೆ ಶುಗರ್ ಬರ್ತಾ ಇದೆ. ಅಲ್ಲೂ ಕೂಡ ಲೈಫ್ ಸ್ಟೈಲ್ ಎಲ್ಲ ತುಂಬ ಚೇಂಜ್ ಆಗಿದೆ ಜನಗಳದ್ದು. ಓಕೆ, ಇನ್ನು ಡಾಕ್ಟರ್ ಕಾರ್ತಿಕ್ ಅವರೇ, ಈಗ ಎಷ್ಟು ನಿದ್ದೆ ಬೇಕಾಗತ್ತೆ ಇಫ್ ದೇ ಆರ್ ಅಟ್ ರಿಸ್ಕ್ ಆಫ್ ಪ್ರೀ ಡಯಾಬಿಟಿಸ್, ಆ್ಯಂಡ್ ಎಷ್ಟು ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ನಿದ್ರೆ ತುಂಬ ಅತಿ ಮುಖ್ಯ. ಸಾಮಾನ್ಯವಾಗಿ 6ರಿಂದ 7ರಿಂದ 8 ಗಂಟೆ ನಿದ್ದೆ ಎಲ್ಲರಿಗೂ ಸಹಜವಾಗಿ ಬೇಕೇ ಬೇಕು. ಬಟ್ ಎಲ್ಲರಿಗೂ ಅಷ್ಟೇ ಟೈಮ್ ಡ್ಯೂರೇಷನ್ ನಿದ್ದೆ ಬೇಕಾ ಹೇಳಲಿಕ್ಕಾಗಲ್ಲ. ಕೆಲವರಿಗೆ 4ರಿಂದ 5 ಗಂಟೆ ನಿದ್ದೆ ಮಾಡಿದರೆ ಸಾಕು, ಕೆಲವರು ಲೇಟಾಗಿ ಮಲಗಿ ಬೇಗ ಎದ್ದು ಅಷ್ಟೇ ಫ್ರೆಶ್ ಆಗಿರೋರು ಇರ್ತಾರೆ. ಬಟ್ ಆನ್ ಅನ್ ಆವ್ರೇಜ್ 7 to 8 hours ಆಫ್ ಸೌಂಡ್ ಸ್ಲೀಪ್ ಅಂದರೆ ಅನ್ಇಂಟರಪ್ಟೆಡ್ ಸ್ಲೀಪ್, ಬೆಳಿಗ್ಗೆ ಎದ್ದಾಗ ರಿಫ್ರೆಶ್ಡ್ ಸ್ಲೀಪ್ ಅದು ಬೇಕಾಗತ್ತೆ. ಸೊ ಇದರಿಂದ ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಹಾರ್ಮೋನ್ ಇಂಬ್ಯಾಲೆನ್ಸು ನಾರ್ಮಲೈಸ್ ಆಗುತ್ತೆ. ಸೊ ಅದರಿಂದ ಮೆಲಟೋನಿನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ.
ಇದರಿಂದ ಪ್ರೀ ಡಯಾಬಿಟೀಸಿಂದ ಡಯಾಬಿಟೀಸ್ಗೆ ಹೋಗುವಂಥದ್ದು ತಡೆಗಟ್ಬೋದು. ಸೊ ಈ ಸೌಂಡ್ ಸ್ಲೀಪಿಗೆ ಏನೆಲ್ಲ ಮಾಡಬೇಕಾಗತ್ತೆ ಡಾಕ್ಟರ್ ಸುಜಿತ್ ಅವ್ರು ಸ್ವಲ್ಪ ಹೇಳಿದರು ಆವಾಗ. ಸೊ ಸಾಯಂಕಾಲ ಹೊತ್ತು ರಾತ್ರಿ 7 ಗಂಟೆ ಆದಮೇಲೆ ನೀರನ್ನ ಜಾಸ್ತಿ ಕುಡಿಯುವ, ಪರ್ಟಿಕ್ಯುಲರ್ಲಿ ಡಯಾಬಿಟೀಸ್ ಪೇಷಂಟ್ ಅವರು, ಯಾಕೆಂದರೆ ಎಲ್ಡರ್ಲಿ ಡಯಾಬಿಟೀಸ್ ಅವರಿಗೆ ಪ್ರಾಸ್ಟೇಟ್ ಇಶ್ಯೂಸ್ ಇರುತ್ತೆ, ಪದೇ ಪದೇ ಯೂರಿನ್ ಗೆದ್ದೋಗೋ ಒಂದು ಅಭ್ಯಾಸ ಇರುತ್ತೆ, ಅದರಿಂದ ನಿದ್ದೆ ಹಾಳಾಗುವಂಥದ್ದು. ರಾತ್ರಿ ಹೊತ್ತು ಊಟ ಜಾಸ್ತಿ ಮಾಡದೇ ಇರುವಂಥ, ಅರ್ಧ ಹೊಟ್ಟೆ ತಿನ್ನುವಂಥದ್ದು ತುಂಬ ಒಳ್ಳೆಯದು. ಮತ್ತು ಮಸಾಲೆ, ಖಾರ ಇದೆಲ್ಲ ನಿದ್ದೆನ ಸ್ವಲ್ಪ ಹೊಟ್ಟೆ ಉರಿ ಬರೋದ್ರಿಂದ ನಿದ್ದೆನ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಬ್ಲೂ ಲೈಟ್ ಎಮಿಟಿಂಗ್ ಡಿವೈಸಸ್, ಪರ್ಟಿಕ್ಯುಲರ್ಲಿ ಲ್ಯಾಪ್ಟಾಪ್ ಆಗಲಿ, ಮೊಬೈಲ್ ಆಗಲಿ, ಈ ಗ್ಯಾಡ್ಜೆಟ್ಸ್ ಎಲ್ಲ ಬ್ಲೂ ಲೈಟ್ ಎಮಿಟ್ ಮಾಡುತ್ತೆ. ಇದನ್ನು ಆದಷ್ಟು 8 ಗಂಟೆ ಆದಮೇಲೆ ಅವಾಯ್ಡ್ ಮಾಡಿ. ವೈಫೈ ಇರುವಂಥ ಆಫ್ ಮಾಡೋದು. ವೈಫೈ ತುಂಬ ನಿದ್ದೆನ ತೊಂದರೆ ಕೊಡುತ್ತೆ. ಸೊ ವೈಫೈ ಆಫ್ ಮಾಡುವಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಟ್ ನೈಟ್. ಆಮೇಲೆ ಒಂದೇ ಟೈಮಲ್ಲಿ ಹೋಗಿ ಬೆಡ್ಗೆ ಹೋಗುವಂಥದ್ದು, ಇದು ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ, ಅದನ್ನು ಮೈಂಟೈನ್ ಮಾಡ್ಕೊಳ್ಳಿ. ಒಂದೇ ಟೈಮ್ಗೆ ಡೈಲಿ ಹೋಗಿ ಮಲಗುವಂಥದ್ದು. ಆಮೇಲೆ ಅಲಾರ್ಮ್ನ ತುಂಬ ಜನ ಈಗ ಮೊಬೈಲಲ್ಲಿ ಇಟ್ಕೊಂಡು ಬೆಡ್ ಪಕ್ಕ ಪಿಲ್ಲೋಸ್ ಪಕ್ಕ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದನ್ನು ಅವಾಯ್ಡ್ ಮಾಡಿ. ಟೇಬಲ್ ಮೇಲೋ ಅಥವಾ ದೂರದಲ್ಲಿ ಇಡೋದು, ಬಿಕಾಸ್ ರೇಡಿಯೇಷನ್ಸ್ ಬರ್ತಾ ಇರುತ್ತೆ, ಇದರಿಂದ ನಿದ್ದೆ ಡಿಸ್ಟರ್ಬ್ ಆಗುವಂಥದ್ದು. ಸೊ ಆನ್ ಅನ್ ಆವ್ರೇಜ್ 7 to 8 hours ಆಫ್ ಸೌಂಡ್ ಅನ್ಇಂಟರ್ಪ್ರಿಟೆಡ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಡಯಾಬಿಟಿಸ್ ಬರುವಂಥದ್ದನ್ನ ಪ್ರಿವೆಂಟ್ ಮಾಡ್ಕೋಬೋದು. ಓಕೆ ಡಾಕ್ಟರ್ ಸುಜಿತ್ ಅವರೇ, ಈಗ ಸ್ಟ್ರೆಸ್ ಮತ್ತು ಪುವರ್ ಸ್ಲೀಪಿಂದ ಹೇಗೆ ಒಬ್ಬ ಪ್ರೀ ಡಯಾಬಿಟಿಕ್ ಪೇಷಂಟ್ ಅಥವಾ ಪ್ರೀ ಡಯಾಬಿಟಿಕ್ ರಿಸ್ಕಲ್ಲಿರೋರು ಡಯಟ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಬೆನಿಫಿಟ್ಸನ್ನು ತಗೋತಿರ್ತಾರೆ, ಆ ಬೆನಿಫಿಟ್ಸ್ ಕೂಡ ಹಾಳಾಗತ್ತಾ ಸರಿಯಾದ ಸ್ಟ್ರೆಸ್ ಅಥವಾ ನಿದ್ದೆ ಇಲ್ಲ ಅಂದಾಗ? ಹೌದು, ಯಾಕೆ ಅಂತಂದರೆ ಈಗ ಒಂದು ಪ್ರೀ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ 4 ಅಂಶ ನಾವು ನೋಡ್ಕೊಂಡಿರಬೇಕು. ಏನಂತಂದರೆ ಡಯಟ್, ಎಕ್ಸಸೈಸ್, ವೆಯ್ಟ್ ರಿಡಕ್ಷನ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡಿಂಗ್ ಸ್ಲೀಪ್ ಮ್ಯಾನೇಜ್ಮೆಂಟ್. ಸೊ ಇವಾಗ ನಾವು ಒಂದನ್ನೇ ಇಟ್ಕೊಂಡು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲ 4 ಸೇರಿದ್ರೇ ಅದು ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಆದ ಕಾರಣ ಡಯಟ್, ಎಕ್ಸಸೈಸ್ ಜೊತೆಗೆ ಸ್ಟ್ರೆಸ್ ಮತ್ತು ಸ್ಲೀಪ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಪ್ರೀ ಡಯಾಬಿಟಿಕ್ನ ರಿಸ್ಕಲ್ಲಿರುವಂಥವರಿಗೆ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಇದ್ದರೆ ಏನು ಮೆಸೇಜನ್ನು ನೀಡ್ತಾ ಹೋಗ್ತೀರಾ ಜನರಿಗೆ? ಪ್ರೀ ಡಯಾಬಿಟಿಕ್ ಇದ್ದಾಗ ಗೊತ್ತಾದ ಮೇಲೆ ಆದಷ್ಟು ಒಂದು ಸ್ವಲ್ಪ ಸೀರಿಯಸ್ಸಾಗಿ ತಗೋಬೇಕು. ಹೆಲ್ತ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಗೆ ಹೋಗಲೇಬೇಕಾಗತ್ತೆ. ಯಾರಂದರೆ ಒಂದು 75 kg ಇದ್ದಾನೆ ಅಂತಂದರೆ ಅವನೊಂದು 7 kg ಅಟ್ಲೀಸ್ಟ್ ಒಂದು 10% ಆಫ್ ದ ಬಾಡಿ ವೆಯ್ಟ್ನ ಟಾರ್ಗೆಟ್ ಇಟ್ಕೊಂಡು ಕಡಿಮೆ ಮಾಡಿದೆ ಅಂದರೆ ಡೆಫಿನೆಟ್ಲಿ ಪ್ರೀ ಡಯಾಬಿಟಿಸ್ಗಿಂತ ನಾರ್ಮಲ್ ಸ್ಟೇಜ್ಗೆ ಹೋಗ್ಬೋದು ಅವರು. ಎಸ್ ಡಾಕ್ಟರ್. ಆಹಾರ ಪದ್ಧತಿ ಆದಷ್ಟು ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡುವಂಥದ್ದು, ಗ್ರೀನ್ಸು, ವೆಜಿಟೇಬಲ್ಸ್, ಫ್ರೂಟ್ಸು, ಇದನ್ನು ಜಾಸ್ತಿ, ಕಾಳು ಇದನ್ನು ಜಾಸ್ತಿ ತಿನ್ನೋದ್ರಿಂದ, ಮಿಲ್ಲೆಟ್ಸ್, ಸಿರಿಧಾನ್ಯ ಇದನ್ನು ತಿನ್ನೋದ್ರಿಂದ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ತದೆ, ಕ್ಯಾಲ್ಶಿಯಂ ಮತ್ತು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಅದರಿಂದ ಸಹಾಯ ಆಗುತ್ತೆ. ಎಸ್ ಡಾಕ್ಟರ್. ಅದಲ್ಲದೆ ಸ್ಟ್ರೆಸ್ ರಿಡಕ್ಷನ್, ಸ್ಲೀಪ್ ಹೈಜೀನ್ ಕೂಡ ತುಂಬ ಇಂಪಾರ್ಟೆಂಟ್. ಅದಲ್ಲದೆ ಎವ್ರಿ ಟೈಮ್ ಅಂತ ಒಂದು ಅಟ್ಲೀಸ್ಟ್ ಒಂದು 3 months to 6 months ಒಂದು ಸರ್ತಿ ಸ್ಕ್ರೀನಿಂಗ್, ಹೆಲ್ತ್ ಚೆಕಪ್ ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸ್ಟ್ರೆಸ್ ಅನ್ನೋದು ಜೊತೆಗೆ ಸರಿಯಾದ ನಿದ್ರೆ ಇಲ್ಲ ಅಂದಾಗ ಹೇಗೆ ಜನರನ್ನು ಪ್ರೀ ಡಯಾಬಿಟಿಕ್ ರಿಸ್ಕಲ್ಲಿ ಇಡತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ, ಅದರಿಂದ ದೂರ ಇರೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.